ಬೆಳಗ್ಗೆ ಬೇಗ ಏಳಬೇಕು. ಸೂರ್ಯೋದಯಕ್ಕೆ ನಮಸ್ಕಾರ ಮಾಡಬೇಕು. ದೇವರ ಪೂಜೆ ಮಾಡಿ ದಿನ ಆರಂಭಿಸಬೇಕು. ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಶುದ್ಧತೆ ಕಾಪಾಡಬೇಕು. ಮನೆ ಸ್ವಚ್ಛವಾಗಿರಬೇಕು. ಅಡುಗೆ ಮಾಡುವಾಗ ಮನಸ್ಸು ಶಾಂತವಾಗಿರಬೇಕು. ಅನ್ನ ವ್ಯರ್ಥ ಮಾಡಬಾರದು. ಊಟಕ್ಕೂ ಮೊದಲು ಕೈ ತೊಳೆಯಬೇಕು. ಊಟ ಮಾಡುವಾಗ ಮಾತನಾಡಬಾರದು. ಆಹಾರಕ್ಕೆ ಗೌರವ ಕೊಡಬೇಕು. ತಟ್ಟೆಯಲ್ಲಿ ಅನ್ನ ಉಳಿಸಬಾರದು. ಅತಿಥಿಗೆ ಮೊದಲು ಊಟ ಕೊಡಬೇಕು. ಮನೆಗೆ ಬಂದವರನ್ನು ಗೌರವದಿಂದ ಮಾತಾಡಬೇಕು. ಜಗಳ ತಪ್ಪಿಸಬೇಕು. ಕೋಪ ನಿಯಂತ್ರಣದಲ್ಲಿ ಇರಬೇಕು. ಸತ್ಯ ಮಾತನಾಡಬೇಕು. ಸುಳ್ಳು ಹೇಳಬಾರದು. ದೊಡ್ಡವರ ಮಾತು ಕೇಳಬೇಕು. ಚಿಕ್ಕವರನ್ನು ಪ್ರೀತಿಸಬೇಕು. ಗಂಡ ಹೆಂಡತಿ ಪರಸ್ಪರ ಗೌರವ ಇರಬೇಕು. ಮನೆಯ ವಿಷಯ ಹೊರಗೆ ಹೇಳಬಾರದು. ಮಕ್ಕಳ ಮುಂದೆ ಜಗಳ ಮಾಡಬಾರದು. ಸಮಯಕ್ಕೆ ಕೆಲಸ ಮಾಡಬೇಕು. ಆಲಸ್ಯ ಬಿಡಬೇಕು. ಬೆಳಗ್ಗೆ ಸ್ನಾನ ಮಾಡಬೇಕು. ಶುದ್ಧ ಬಟ್ಟೆ ಧರಿಸಬೇಕು. ದೇವರ ನಾಮಸ್ಮರಣೆ ಮಾಡಬೇಕು. ಸಂಜೆ ದೀಪ ಹಚ್ಚಬೇಕು. ಮನೆಯ ವಾತಾವರಣ ಶಾಂತವಾಗಿರಬೇಕು. ಮಾತಿನಲ್ಲಿ ಮೃದುತನ ಇರಬೇಕು. ಯಾರನ್ನೂ ನಿಂದಿಸಬಾರದು. ಅಹಂಕಾರ ತೋರಿಸಬಾರದು. ಈರ್ಷ್ಯೆ ಪಡಬಾರದು. ಸಹನೆ ಇರಬೇಕು. ಸಹಾಯ ಮಾಡುವ ಮನಸ್ಸು ಇರಬೇಕು. ಬಡವರಿಗೆ ಕೈಲಾದ ಸಹಾಯ ಮಾಡಬೇಕು. ಹಿರಿಯರ ಅನುಭವ ಕೇಳಬೇಕು. ಸಂಪ್ರದಾಯ ಉಳಿಸಬೇಕು. ಕುಟುಂಬ ಒಗ್ಗಟ್ಟಾಗಿರಬೇಕು. ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು. ದುಶೀಲ ಪದ ಬಳಸಿದಿರಬೇಕು. ಮನೆ ಮಾತು ಮನೆಯಲ್ಲೇ ಇರಲಿ. ಸಮಯಕ್ಕೆ ನಿದ್ರೆ ಮಾಡಬೇಕು. ಅತಿಯಾದ ಮಾತು ಬೇಡ. ಅತಿಯಾದ ನಗು ಬೇಡ. ಅತಿಯಾದ ಕೋಪ ಬೇಡ. ಮಿತವಾಗಿ ಎಲ್ಲವೂ ಇರಬೇಕು. ಮನೆಯ ಹಣ ಜಾಗ್ರತೆಯಿಂದ ಬಳಸು. ಸಾಲ ತಪ್ಪಿಸಬೇಕು. ದೇವಾಲಯಕ್ಕೆ ಶುದ್ಧವಾಗಿ ಹೋಗಬೇಕು. ಪೂಜೆಯಲ್ಲಿ ಮನಸ್ಸು ಇಡಬೇಕು. ಹಿರಿಯರನ್ನು ಎದುರು ಮಾತನಾಡಬಾರದು. ಮನೆಯ ಹೆಣ್ಣು ಮನೆಯ ಲಕ್ಷ್ಮಿ. ಬೆಳಗ್ಗೆ ಜಗಳ ಮಾಡಬಾರದು. ರಾತ್ರಿ ಜಗಳ ಮಾಡಬಾರದು. ಮಕ್ಕಳನ್ನು ಹೊಡೆಯಬಾರದು. ಮಾತಿನಿಂದ ಬೋಧಿಸಬೇಕು. ಕೆಟ್ಟ ಸ್ನೇಹ ತಪ್ಪಿಸಲೇಬೇಕು. ಒಳ್ಳೆಯವರ ಸಂಘ ಇರಬೇಕು. ಸಮಯಕ್ಕೆ ಊಟ ಮಾಡಬೇಕು. ಉಪವಾಸ ಇದ್ದರೆ ಶ್ರದ್ಧೆಯಿಂದ ಇರಬೇಕು. ಮನೆ ದೇವರನ್ನು ಮರೆಯಬಾರದು. ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಸಂಜೆ ದೀಪ ಮನೆಗೆ ಶುಭ ತರುತ್ತದೆ. ಅತಿಥಿ ದೇವರ ಸಮಾನ. ಮನೆಯ ಬಾಗಿಲು ಸ್ವಚ್ಛವಾಗಿರಲಿ. ಕಸ ಸಂಜೆ ಒಳಗೆ ಇಡಬಾರದು. ಮನೆಗೆ ನಕಾರಾತ್ಮಕ ಮಾತು ಬೇಡ. ಮಕ್ಕಳ ಮುಂದೆ ಕೆಟ್ಟ ಮಾತು ಬೇಡ. ಒಳ್ಳೆಯ ಮಾತು ಆಶೀರ್ವಾದ. ಕೆಟ್ಟ ಮಾತು ಅಪಶಕುನ. ಬೆಳಗ್ಗೆ ಮೊದಲು ದೇವರ ಹೆಸರು, ನಂತರ ಮನೆಯ ಕೆಲಸ. ಮನೆಯವರ ಆರೋಗ್ಯ ನೋಡಿಕೊಳ್ಳಬೇಕು. ಅತಿಯಾದ ಖರ್ಚು ಬೇಡ. ಉಳಿವು ಕಲಿಯಬೇಕು. ಅಕ್ಕಪಕ್ಕದವರೊಂದಿಗೆ ಒಳ್ಳೆಯ ಸಂಬಂಧ. ಜಗಳ ಬಿಟ್ಟು ಸೌಹಾರ್ದತೆ. ದ್ವೇಷ ಹೃದಯದಲ್ಲಿ ಇರಬಾರದು. ಕ್ಷಮೆ ಕೇಳಲು ಹಿಂಜರಿಯಬಾರದು. ತಪ್ಪು ಒಪ್ಪಿಕೊಳ್ಳಬೇಕು. ಅಹಂಕಾರ ಮನೆ ಕೆಡಿಸುತ್ತದೆ. ಪ್ರೀತಿ ಮನೆ ಕಟ್ಟುತ್ತದೆ. ತಾಯಿಗೆ ಗೌರವ ಕೊಡಬೇಕು. ತಂದೆಗೆ ಆದರ ಇರಬೇಕು. ಗುರುಗಳಿಗೆ ಗೌರವ ಕೊಡಬೇಕು. ಸಂಸ್ಕಾರವೇ ನಿಜವಾದ ಆಸ್ತಿ. ಹಣಕ್ಕಿಂತ ಮಾನಮೌಲ್ಯ. ನಡತೆ ಚೆನ್ನಾಗಿರಬೇಕು. ಮನೆಯ ಹೆಣ್ಣು ಸಹನಶೀಲರಾಗಿರಬೇಕು. ಆದರೆ ಅನ್ಯಾಯ ಸಹಿಸಬಾರದು. ಮಾತಿನಲ್ಲಿ ಮಿತ ಇರಲಿ. ಕಾರ್ಯದಲ್ಲಿ ಶ್ರದ್ಧೆ ಇರಲಿ. ದೇವರಲ್ಲಿ ನಂಬಿಕೆ ಇರಲಿ. ದುಷ್ಟ ಚಿಂತನೆ ಬಿಡಬೇಕು. ಶುಭ ಚಿಂತನೆ ಬೆಳೆಸಬೇಕು. ಮನಸ್ಸು ಸ್ವಚ್ಛವಾಗಿರಲಿ. ಮನೆ ಮನಸ್ಸಿನಿಂದ ನಡೆಯಲಿ. ಪ್ರೀತಿ ಪ್ರಧಾನವಾಗಿರಲಿ. ಬೆಳಗ್ಗೆ ಕಸ ಹೊತ್ತಿಸಬಾರದು. ಸಂಜೆ ಮನೆ ತೊಳೆದು ದೀಪ, ತುಳಸಿ ಪೂಜೆ ಶುಭ. ಹಿರಿಯರ ಆಶೀರ್ವಾದ ಬಲ. ಮಕ್ಕಳು ದೇವರ ವರ. ಅವರನ್ನು ಪ್ರೀತಿಯಿಂದ ಬೆಳೆಸು. ಹೊಟ್ಟೆ ಮಾತಿಗಿಂತ ಹೃದಯ ಮಾತು ಮುಖ್ಯ. ನಂಬಿಕೆ ಮುರಿಯಬಾರದು. ಮಾತಿನ ಮೌಲ್ಯ ತಿಳಿಯಬೇಕು. ಸಮಯದ ಮೌಲ್ಯ ಅರಿಯಬೇಕು. ಶಾಂತಿ ಮನೆಗೆ ಶ್ರೀಮಂತಿಕೆ. ಜಗಳ ಮನೆಗೆ ದಾರಿದ್ರ್ಯ. ಪ್ರಾರ್ಥನೆ ಮನಸ್ಸಿಗೆ ಶಕ್ತಿ. ಸೇವೆ ಜೀವನಕ್ಕೆ ಅರ್ಥ. ಸಂಯಮ ಜೀವನದ ಅಲಂಕಾರ. ತಾಳ್ಮೆ ದೊಡ್ಡ ಗುಣ.
ಮೌನ ಕೂಡ ಉತ್ತರ. ಎಲ್ಲರಿಗೂ ಗೌರವ, ಯಾರನ್ನು ತುಚ್ಛ ಮಾಡಬೇಡ. ಒಳ್ಳೆಯ ಹೆಸರು ಉಳಿಸಿಕೊಳ್ಳು, ಮನೆಯ ಕೀರ್ತಿ ಕಾಪಾಡು. ಮಾತು ನಡತೆ ಒಂದೇ ಇರಲಿ, ವೇಷಕ್ಕಿಂತ ಗುಣ ಮುಖ್ಯ. ನಗುವಿನಲ್ಲಿ ಔಷಧಿ, ಪ್ರೀತಿಯಲ್ಲಿ ಶಕ್ತಿ, ನಂಬಿಕೆಯಲ್ಲಿ ನೆಮ್ಮದಿ. ದೇವರ ಮೇಲೆ ಭರವಸೆ, ಶ್ರಮವೇ ಪೂಜೆ, ಕುಟುಂಬವೇ ಸ್ವರ್ಗ. ಮನೆ ದೇವಾಲಯದಂತೆ ಇರಲಿ, ಅಮ್ಮನ ಮಾತು ಮಂತ್ರ, ಅಪ್ಪನ ಬೋಧನೆ ದಾರಿ. ಹಿರಿಯರ ಅನುಭವ ಬೆಳಕು. ಸಂಪ್ರದಾಯ ಬೇರು, ಸಂಸ್ಕಾರ ಹಣ್ಣು. ಹೆಣ್ಣು ಮನೆಯ ಶಕ್ತಿ, ಗಂಡ ಮನೆಯ ಆಧಾರ. ಮಕ್ಕಳು ಮನೆಯ ಭವಿಷ್ಯ, ಒಗ್ಗಟ್ಟು ಮನೆಯ ಜೀವ. ಪ್ರೀತಿ ಮನೆಯ ಉಸಿರು, ಧೈರ್ಯದಿಂದ ಬದುಕು, ಸತ್ಯದಿಂದ ನಡೆ. ಶಾಂತಿಯಿಂದ ಮಾತಾಡು, ನಂಬಿಕೆಯಿಂದ ಕಾರ್ಯ ಮಾಡು. ದೇವರ ಹೆಸರಿನಿಂದ ದಿನ ಮುಗಿಸು, ಮನಸ್ಸು ಹಗುರವಾಗಿರಲಿ, ಮನೆ ನಗುತ್ತಿರಲಿ, ಜೀವನ ಸುಗಮವಾಗಿರಲಿ. ಹಿರಿಯರ ಮಾತು ಪಾಲಿಸು, ಸಂಪ್ರದಾಯವನ್ನು ಗೌರವಿಸು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.